ಗುರು ತಾತಯ್ಯನವರ ಪಾದಾಲು ಗೋವಿಂದೋ. ಅಮರನಾರಾಯಣ ಸ್ವಾಮಿ ಪಾದಾಲು ಗೋವಿಂದೋ. ಆಲಮಗಿರಿ ಕಲ್ಕಿ ಲಕ್ಷ್ಮೀ ವೆಂಕಟ ಸ್ವಾಮಿ ಪಾದಾಲು ಗೋವಿಂದೋ. ಭೀಮಲಿಂಗೇಶ್ವರ ಸ್ವಾಮಿ ಪಾದಾಲು ಗೋವಿಂದೋ. ಸದ್ಗುರು ತಾತಯ್ಯನವರ ಪಾದಾಲು ಗೋವಿಂದೋ. ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಶ್ರೀ ಗಣನಾಥುನಿ ಶಾರದಾ ಸತ್ಕವಲನ್ ಸಹಜ ಯೋಗಿ ಮುನುಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಲಂತರ್ಯಾಮಿ ಹರಿನಿಚಾಲ ಭಜಿಯುಂತು. ಸದ್ಗುರು ಯೋಗಿನಾರಾಯಣ ಯತೀಂದ್ರರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಈ ಕ್ಷೇತ್ರದ ಶನೇಶ್ವರ ಸ್ವಾಮಿಯ ಪಾದದಲ್ಲಿ ಆತ್ಮಪೂಜೆಯನ್ನು ಮಾಡುತ್ತಾ ಮತ್ತು ಈಶ್ವರ ಪರಮಾತ್ಮನ ಪಾದದಲ್ಲಿ ಆತ್ಮ ಸಮರ್ಪಣೆ ಮಾಡುತ್ತಾ ಆಂಜನೇಯ ಸ್ವಾಮಿಯ ಪಾದ ಪೂಜೆಗಳಿಗೆ ಮಾನಸಿಕವಾಗಿ ಮಾಡುತ್ತಾ ಈ ಒಂದು ಕ್ಷೇತ್ರದ ಈ ದೇವಸ್ಥಾನದ ಅಧ್ಯಕ್ಷರು ಮತ್ತು ಸದಸ್ಯರಾಗಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ ಮತ್ತು ಇವತ್ತು ಈ ಒಂದು 300ನೇ ವರ್ಷದ ತಾತಯ್ಯನವರ ಜಯಂತ್ಯೋತ್ಸವ ಅಂಗವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಸದ್ಗುರುಗಳು ಒಬ್ಬ ಋಷಿ ಮುನಿಗಳು, ಯೋಗಿಗಳು, ವರ ಕವಿಗಳು. ಸದ್ಗುರುಗಳು ಅಂದರೆ ಋಷಿ ಮುನಿಗಳು, ಸದ್ಗುರು ಅಂದರೆ ಪರಮಾತ್ಮ. ಪರಮಾತ್ಮ ಸದ್ಗುರುವಾಗಿ ಬಂದು ಉಪದೇಶ ಮಾಡ್ತಾನೆ. ಪರಮಾತ್ಮ ಅವನ ಬಾಯಿಂದ ಯಾವುದು ಬರೋದಿಲ್ಲ. ಯಾಕಂದರೆ ಅದೆಲ್ಲ ಜ್ಞಾನ ಬರಬೇಕಾದ್ರೆ ಗುರುಗಳ ಮುಖೇನ ಬರಬೇಕು. ಪರಮಾತ್ಮನ ಬಗ್ಗೆ ಗುರುಗಳು ಎಲ್ಲವೂ ಹೇಳಬೇಕು. ಯಾರು ಪರಮಾತ್ಮ ಅಂತ, ಪರಮಾತ್ಮ ನಾನೇ ಪರಮಾತ್ಮ ಅಂತ ಎಲ್ಲೂ ಹೇಳೋದಿಲ್ಲ. ಯಾರಾದರೂ ನಾನು ಪರಮಾತ್ಮನಂದರೆ ಅವ್ನು ಪರಮಾತ್ಮ ಅಲ್ಲ ಅಂತ ತಿಳ್ಕೊಂಬಿಡಿ. ಅದು ಅಲ್ಲಿಂದ ಪರಮಾತ್ಮನೇ ಹೇಳದೇ ಇರುವಾಗ ಮಾನವ ಜನ್ಮದಲ್ಲಿ ಸಾಮಾನ್ಯ ಜನರು ನಾನೇ ಪರಮಾತ್ಮ ಅಂತ ಕೆಲವು ಜನ ಹೇಳ್ಕೊತಾರೆ. ಅದೆಲ್ಲ ಲೌಕಿಕ ಜನ ಬಿಟ್ಬಿಡಿ, ಅದ್ರ ಬಗ್ಗೆ ಚಿಂತನೆ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ಲೌಕಿಕ ಪ್ರಪಂಚ. ಇದು ಈ ಲೌಕಿಕ ಪ್ರಪಂಚ ಇರುವಂಥದ್ದೇ ಎಲ್ಲ ಇದೇ ಅಜ್ಞಾನ ಅಂತ ಕರೀತಾರೆ. ಇದೇ ಅಜ್ಞಾನ. ಈ ಅಜ್ಞಾನದಲ್ಲಿ ನಾವೆಲ್ಲ ಮರೆತು ಬಿಡ್ತೇವೆ. ಯಾರು ಪರಮಾತ್ಮ, ಅವನ ಚಿಂತನೆ ಏನಿದೆ, ಇಷ್ಟೆಲ್ಲ ಸೃಷ್ಟಿಯನ್ನು ಮಾಡಿದಾಗ ಅವನ ತತ್ವ ಏನಿದೆ, ಇದೆಲ್ಲವನ್ನೂ ಕೂಡ ನಾವು ಮರೆತು ಬಿಡ್ತೇವೆ. ಇದೆಲ್ಲ ಮರೆತು ನಾವು ಲೌಕಿಕವಾಗಿ ಇಹಲೋಕದಲ್ಲಿ ಈ ಆಸೆ ಪಾಸಗಳಲ್ಲಿ ನಾವು ಮುಳುಗಿ ಇದರ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತೇವೆ. ಇದೇ ಸತ್ಯ ಅಂತ ತಿಳ್ಕೊಂಡಿದ್ದೇವೆ. ಇದೇ ಸತ್ಯ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಸ್ವಲ್ಪ ದಿನ ಕಾಲ ಆದಮೇಲೆ ಹೋಗೋವಾಗ ಇದು ಸತ್ಯನೇ ಅಂತ ಆವತ್ತು ಗೋಚರವಾಗ್ತದೆ. ಇದು ಯಾವುದೂ ಸತ್ಯವಲ್ಲ. ಯಾಕೆ ಹೋಗುವಾಗ ನಾನು ಒಬ್ಬನೇ ಹೋಗೋನು, ಇನ್ಯಾರೂ ಪಕ್ಕದಲ್ಲಿ ಬರೋರಿಲ್ಲ. ಸತ್ಯ ಇದ್ದಿದ್ದರೆ ಅವರೆಲ್ಲ ನಮ್ಮ ಹಿಂದೆ ಬರಬೇಕಾಗಿತ್ತಲ್ಲ. ಯಾಕೆ ಬರ್ತಾ ಇಲ್ಲ ಅವರು? ಯಾಕೆ ನಾನು ಒಬ್ಬನೇ ಹೋಗಬೇಕು ಅಂದರೆ ಇದು ಯಾವುದೂ ಸತ್ಯವಲ್ಲ. ಇದೆಲ್ಲ ಹೇಳಬೇಕಾಗಿದ್ದರೆ ಇದೇ ಪರಮಾತ್ಮ ತತ್ವ. ಗುರುಗಳು ಇವತ್ತು 300 ವರ್ಷದ ಜಯಂತಿನಲ್ಲಿ ನಾವು ಪ್ರಯುಕ್ತವಾಗಿ ಈ ಒಂದು ಅವರ
ಏನೇನು ಉಪದೇಶ ಮಾಡಿದ್ದಾರೆ ಮಾನವ ಜನಾಂಗಕ್ಕೆ ಮತ್ತು ಎಲ್ಲ ಜೀವರಾಶಿಗಳಿಗೂ, ಬರೇ ಮಾನವ ಜನಾಂಗಕ್ಕೆ ಮಾತ್ರ ಅವರು ಮಾಡಿಲ್ಲ. ಅವರು ಋಷಿ ಮುನಿಗಳಿಗೆ ಬರೇ ಮಾನವ ಜನ ಅಲ್ಲ, ಎಲ್ಲ ಜೀವರಾಶಿ ಅವ್ರಿಗೂ ಕೂಡ ಆ ಉಪದೇಶವನ್ನು ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಭಾಷೆಯೂ ಗೊತ್ತು. ಎಲ್ಲ ಭಾಷೆ, ಈ ಪ್ರಪಂಚದ ಯಾರ್ಯಾರು ಪಕ್ಷಿಗಳ ಭಾಷೆ ಗೊತ್ತು, ಪ್ರಾಣಿಗಳ ಭಾಷೆ ಗೊತ್ತು, ವೃಕ್ಷಗಳ ಭಾಷೆ ಗೊತ್ತು, ಇದು ನಮ್ಮಲ್ಲಿರ್ತಕ್ಕಂಥ ಪ್ರಕೃತಿಯ ಭಾಷೆನೂ ಗೊತ್ತು. ಹಿಮಾಲಯ, ನಮ್ಮ ಭಾಗವತದಲ್ಲಿ ಹಿಮಾಲಯ ಯಾರು? ಪರ್ವತದ ರಾಜ ಅಂತ ಕರಿತೇವೆ. ನೋಡಿ ಎಷ್ಟು ಚೆನ್ನಾಗಿ, ಪರ್ವತದ ರಾಜನ ಮಗಳೇ ಪಾರ್ವತಿ. ಎಷ್ಟು ಚೆನ್ನಾಗಿ ನಮಗೆ ನೋಡಿದಾಗ ಇದು ಪರ್ವತ ಏನಿದೆ ಇದು ಅಂತ ಹೇಳ್ಬೋದು. ಅದಕ್ಕೂ ಜೀವ ಇದೆ. ನದಿಗಳಲ್ಲಿ ಗಂಗಾ ನದಿ ಅಂತ ಕರಿತೇವೆ. ಆ ತಾಯಿ, ಆ ಯಮ್ಮನೂ ಜೀವ ಇದೆ. ಜೀವ ಇಲ್ಲದೆ ಇರ್ತಕ್ಕಂಥ ಈ ಪ್ರಪಂಚದಲ್ಲಿ ಸೃಷ್ಟಿ ಆದಮೇಲೆ ಜೀವ ಇಲ್ಲದೆ ಇರ್ತಕ್ಕಂಥ ವಸ್ತು ಯಾವುದೂ ಇಲ್ಲ. ಇಬ್ಬರೇ ಇರೋದು ಈ ಬ್ರಹ್ಮಾಂಡದಲ್ಲಿ. ಒಬ್ಬನು ಸೃಷ್ಟಿಕರ್ತ, ಇನ್ನೆಲ್ಲೂ ಜೀವರಾಶಿಗಳು, ಮಧ್ಯದಲ್ಲಿ ಯಾವುದೂ ಇಲ್ಲ. ಇದು ಅರ್ಥವನ್ನು ಮಾಡ್ಕೊಳ್ಳಿ. ಮಧ್ಯದಲ್ಲಿ ಯಾರೂ ಇಲ್ಲ. ಪುರುಷ ಅವನೇ ನಮ್ಮ ತಂದೆ. ಎಲ್ಲರೂ ನಾವು ಅವರ ಮಕ್ಕಳು. ಇದೇ ಸತ್ಯ. ಈ ಸತ್ಯವನ್ನು ತಿಳಿಯೋದಕ್ಕೆ ಈ ಕಲಿಯುಗದಲ್ಲಿ ಭಾರಿ ಕಠಿಣವಾದಂಥ ಯುಗ ಇದು. ಭಾಗವತ ಯಾತಕ್ಕೆ ಬಂತು? ನಾರದ ಮಹರ್ಷಿಗಳು ಹೇಳ್ತಾರೆ, ಅಪ್ಪ, ಈ 3 ಯುಗದಲ್ಲಿ ಸತ್ಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗದಲ್ಲಿ ಜ್ಞಾನ, ವೈರಾಗ್ಯ ಮತ್ತು ಮುಕ್ತಿ ಪ್ರಧಾನವಾಗಿ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಕಲಿಯುಗದಲ್ಲಿ ಯಾವುದೂ ನಡೆಯೋದಿಲ್ಲ. ಈ 3 ಯಾವುದೂ ನಡೆಯೋದಿಲ್ಲ. ಕಲಿಯುಗಕ್ಕೆ ಭಕ್ತಿನೇ ಪ್ರಧಾನ ಅಂತಂದರು. ಏನಿದು ಅರ್ಥ? ಜ್ಞಾನ, ನಾವು ಇವತ್ತಿನ ದಿವಸ ನಾವು ಅಜ್ಞಾನಗಳು ಅಂತ ಹೇಳಬೇಕಾಗಿದ್ದರೆ, ಅಂದರೆ ಜ್ಞಾನದ ಬಗ್ಗೆ ನಾವು ಸಂಪೂರ್ಣವಾಗಿ ನಂಬಿದ್ದೇವೆ. ಇಲ್ಲಾಂದರೆ ಅಜ್ಞಾನ ಆಗೋದಕ್ಕೆ ಸಾಧ್ಯವಿಲ್ಲ. ಜ್ಞಾನ, ಅಜ್ಞಾನ. ಅಜ್ಞಾನ ತಿಳಿದೇ ಇರ್ತಕ್ಕಂಥ ಜ್ಞಾನವನ್ನು ಅವನೇ ಅಜ್ಞಾನ ಅಂತ ಕರಿತೀವಿ. ಎಲ್ಲರೂ ಅಜ್ಞಾನ ಇವತ್ತು ಇಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಯಾರು? ನಾರದ ಮಹರ್ಷಿಗಳು ಹೇಳ್ತಾ ಇರೋದು, ನಾವಲ್ಲ. ನಾವು ಜ್ಞಾನಿಗಳು ಅಂತ ಹೇಳ್ತೇವೆ. ಆ ಜ್ಞಾನವನ್ನು ತಿಳ್ತಕ್ಕಂಥವ್ರು ಯಾರು? ಯಾರು ಪರಮಾತ್ಮನನ್ನು ನೋಡಿದ್ದಾರೋ, ಅನುಭವಿಸಿದ್ದಾರೋ, ಅವರಲ್ಲಿ ಜೀವಾತ್ಮ ಪರಮಾತ್ಮನಲ್ಲಿ ಸೇರಿದ್ದಾರೋ ಅವರು ಮಾತ್ರ ಜ್ಞಾನಿಗಳು. ಬೇರೆಯವರು ಯಾರೂ ಅಲ್ಲ. ಇವಾಗ ಈ ಪ್ರಪಂಚದಲ್ಲಿ ಜ್ಞಾನಿಗಳು ನೋಡಿದ್ರೆ ಒಬ್ಬನೋ ಇಬ್ಬರೋ ಇದ್ರೂ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಯಾರೂ ಜ್ಞಾನವಂತರು ಇಲ್ಲ. ಎಲ್ಲ ಅಜ್ಞಾನದವರೇ. ಯಾಕಂದರೆ ಅನುಭವ ಇಲ್ಲ. ಯಾರಪ್ಪ ಸೃಷ್ಟಿಕರ್ತ? ಆ ಜ್ಞಾನವನ್ನು ಪಡಿಬೇಕಾಗಿದ್ದರೆ ಯಾರು ಸೃಷ್ಟಿಕರ್ತರ ಬಗ್ಗೆ ಅರಿವಾಗಿರಬೇಕಲ್ಲ, ನೋಡಿರ್ಬೇಕಲ್ಲ, ಅವನ ಆಕಾರ ಅವ್ರು ನೋಡಿರ್ಬೇಕಲ್ಲ, ಅಂತರಂಗದಲ್ಲಿ ನೋಡಿರ್ಬೇಕಲ್ಲ. ಯಾವುದೂ ನೋಡದೇ ಇದ್ದರೆ
ಇನ್ನೇನಪ್ಪ ಆಗ್ತದೆ? ವೈರಾಗ್ಯ. ವೈರಾಗ್ಯ ಅಂದರೆ ಏನು? ಎಲ್ಲವನ್ನೂ ಶರಣಾಗತಿಯಾಗಿ ನನಗೂ ಈ ಜೀವ ಇದಕ್ಕೂ ಈ ಒಂದು ಪ್ರಕೃತಿಯಲ್ಲಿರ್ತಕ್ಕಂಥ ಯಾವುದೂ ಸಂಬಂಧ ಇಲ್ಲ ಅಂತಕ್ಕಂಥ ವೈರಾಗ್ಯ ಒಬ್ಬರು ಇವತ್ತು ಇಲ್ಲ. ವೈರಾಗ್ಯದ ವೇಷದ ಬಟ್ಟೆನ ಹಾಕೊಂಡಿರ್ತಾರೆ, ಅವ್ರ ವೈರಾಗ್ಯ ಗೊತ್ತಿಲ್ಲ. ಇವತ್ತು ವೈರಾಗ್ಯವನ್ನು ಸ್ವೀಕಾರ ಮಾಡಿರ್ತಕ್ಕಂಥವ್ರು ಒಬ್ಬರೋ ಇಬ್ಬರೋ ಇದ್ದರೆ ಅವರು ನಮ್ಮ ಕಣ್ಣಲ್ಲಿ ಕಾಣುವುದಿಲ್ಲ. ಎಲ್ಲೋ ಪರ್ವತದಲ್ಲಿ, ಎಲ್ಲೋ ಅರಣ್ಯದಲ್ಲಿ ಇದ್ದಾರೆ. ಅವರು ಎಲ್ಲೂ ನಮಗೆ ಕಾಣುವಂಥವ್ರು ಇಲ್ಲ. ಇವರೆಲ್ಲ ವೇಷಧಾರಿಗಳು ಅಂತ ಕರೀತಾರೆ. ಮುಕ್ತಿ. ಮುಕ್ತಿ ಎಲ್ಲರೂ ಹೇಳೋರೆ, ಶಾಸ್ತ್ರದಲ್ಲಿದೆ ಹೇಳ್ತಾರೆ. ಆದರೆ ಅವರು ಏನಾದರೂ ಉಪದೇಶ ಮಾಡಬೇಕಾದ್ರೆ, ಉಪನ್ಯಾಸ ಮಾಡಬೇಕಾದ್ರೆ ಮುಕ್ತಿ ಬಗ್ಗೆ ಮಾತಾಡೋದಿಲ್ಲ. ಯಾಕಂದರೆ ಅವ್ರ ಮುಕ್ತಿ ಗೊತ್ತಿಲ್ಲ. ಅರ್ಥವನ್ನು ಮಾಡ್ಕೊಳ್ಳಿ, ಅವ್ರು ಮಾತಾಡೋದಿಲ್ಲ. ಮುಕ್ತಿ ಏನು ಅಂತಂದರೆ ಯಾರಾದರೂ ಕೇಳಿದ್ರೆ ನೀನೇನೋ ಮುಕ್ತಿ ಗೊತ್ತಿದ್ದೀನಪ್ಪ ಅಂದರೆ ಏನು ಮಾತಾಡಬೇಕು? ಆದ್ದರಿಂದ ಮುಕ್ತಿಯ ಬಗ್ಗೆ ಮಾತಾಡೋದಿಲ್ಲ. ನೋಡಪ್ಪ, ನಾರದ ಮಹರ್ಷಿಗಳು ಎಷ್ಟು ಚೆನ್ನಾಗಿ ಕಲಿಯುಗದ ಆ ಒಂದು ನಮಗೆ ಎಷ್ಟು ಚೆನ್ನಾಗಿ ಗೋಚರ ಮಾಡಿಕೊಟ್ಟಿದ್ದಾರೆ. ನೋಡಪ್ಪ, ಇವೆಲ್ಲ ಯಾವುದೂ ಆಗುವುದಿಲ್ಲ. ಧರ್ಮ ಇಳಿದುಬಿಟ್ಟಿದೆ, ಧರ್ಮ ಇಳಿದಿದೆ, ಇನ್ನೇನೂ ಮಾಡೋಕ್ಕಾಗುವುದಿಲ್ಲ. ಭಕ್ತಿಯೇ ಪ್ರಧಾನ. ಭಕ್ತಿಯಿಂದ ನೀನು ಶರಣಾಗತಿ ಆಗಿಬಿಡು. ಇನ್ನು ಇದು ಬಿಟ್ಟರೆ ನಿನಗೆ ಯಾವುದೂ ದಾರಿ ಇಲ್ಲಪ್ಪ ಅಂತಂದರು. ಈ ಜ್ಞಾನ, ವೈರಾಗ್ಯ ಮತ್ತು ಮುಕ್ತಿಯನ್ನು ಪಡೆದತಕ್ಕಂಥ ಜ್ಞಾನಿಗಳು ಯಾರಿದ್ದಾರೆ, ಅವರು ಬಂದು ಈ ಕಲಿಯುಗದಲ್ಲಿ ಇದನ್ನು ಭಕ್ತಿಯನ್ನು ಉಪದೇಶವನ್ನು ಮಾಡಿದ್ದಾರೆ. ಅವರು ಅರಿವಿನಿಂದ ಮಾಡಿದ್ದಾರೆ. ಸ್ವಲ್ಪ ಅರ್ಥವನ್ನು ಮಾಡ್ಕೊಳ್ಳಿ. ಅಂಥ ಜ್ಞಾನಿಗಳು ಯಾವುದೋ ಜ್ಞಾನದ ಬಗ್ಗೆ ಮಾತಾಡಲಿಲ್ಲ, ಅವರು ಭಕ್ತಿಯ ಬಗ್ಗೆ ಮಾತಾಡಿದ್ದಾರೆ, ಇನ್ಯಾವುದೂ ಮಾತಾಡಿಲ್ಲ. ತಾತಯ್ಯನವರು ಭಕ್ತಿ ಬಿಟ್ಟು ಇನ್ಯಾವುದಕ್ಕೂ ಹೋಗಿಲ್ಲ. ಆದರೆ ಮಾನವ ಶಕ್ತಿ ಇದೆ. ಪರಮಾತ್ಮನಲ್ಲಿ ಯೋಗದಲ್ಲಿ ಸಾಧನೆಯನ್ನು ಮಾಡಿ, ಕುಂಡಲಿನಿ ಶಕ್ತಿಯಲ್ಲಿ ಮಾಡಿ ಪರಮಾತ್ಮನಲ್ಲಿ ಹೋಗ್ಬೋದು. ಆದರೆ ಅದು ಕಠಿಣ. ಭಕ್ತಿನೇ ಪ್ರಧಾನ. ಇಂಥ ಒಂದು ಭಕ್ತಿ ಯಾರ್ಯಾರು ನಮ್ಮಲ್ಲಿ ಸಂತರು ಬಂದಿದ್ದಾರೆ, ಪುರಂದರದಾಸರು, ಕನಕದಾಸರು, ಅವರು ಒಂದು ಭಕ್ತಿಕ್ಕಿನ್ನ ಕೆಳಗಡೆ ಹೋಗ್ಬಿಟ್ರು. ದಾಸಪಂಥ ಒಂದು ಕೆಳಗಡೆ, ಅಪ್ಪ ಪಾದ ಕೆಳಗಡೆ ನಾನು ಇದ್ದೇನೆ ಅಂತಂದರು. ಭಕ್ತಿ ಪಾದದಲ್ಲಿ ನನ್ನ ಮನಸ್ಸು ಇಡೋದು. ಅವರಂದರು ಬೇಡಪ್ಪ ನಾನು ಪಾದ ಕೆಳಗಡೆ ಇಡ್ತೇನೆ ಅಂದರು. ನೋಡಿ, ಅವರು ಜ್ಞಾನಿಗಳು. ಅದೇ ರೀತಿಯಾಗಿ ಭಾಗವತ ಬರೆದಿರೋದು ವ್ಯಾಸ ಮುನಿಗಳು. ಯಾಕೆ ಬರೆದರು? ಎಲ್ಲ ನಾರದರು, ಎಲ್ಲರೂ ಪರಮಾತ್ಮ ಇವರೆಲ್ಲ ಬಂದ್ಬಿಟ್ಟು ಹೇಳಿದ್ರು, ಅಪ್ಪ ಈ ಸಮಯ ಬಂದಿದೆ, ನೀನು ಕಲಿಯುಗ ಬರ್ತಾ ಇದೆ, ಕಲಿಯುಗಕ್ಕೆ ನೀನು ಈ ಭಾಗವತನ ಬರೆಯಪ್ಪ ಅಂದರು. ಭಾಗವತ ಏನು ಗೋಚರವನ್ನು ಮಾಡಿಕೊಡ್ತದೆ? ಪರಮಾತ್ಮ ಇದ್ದಾನೆ ನಂಬು ಅಂದರು. ಪರಮಾತ್ಮನಲ್ಲಿ ಹೋಗಬೇಕಾಗಿದ್ದರೆ ಗುರುಗಳು ಯಾರು ಅನುಭವದಿಂದ ಮಾಡಿರ್ತಕ್ಕಂಥ ಗುರುಗಳು ಯಾರಿದ್ದಾರೆ ಅವರತ್ತ ನೀನು ಹೋದಾಗ ಮಾತ್ರ ನಿನಗೆ ಆ ದಾರಿ ಸಿಗ್ತದಪ್ಪ ಅಂತ ಹೇಳಿದ್ದಾರೆ.
ಭಕ್ತಿ ಮಾರ್ಗ ನಿನಗೆ ಸುಲಭವಾಗಿ ಸಿಗ್ತದೆ, ಅವ್ರು ಮತ್ತೆ ನಂಬು ಅಂತ. ಗುರು ಮತ್ತು ಪರಮಾತ್ಮ ಈ ಕಥೆಗಳು ಸುಲಭವಾಗಿ ನಾವು ಈ ಒಂದು ಕಲಿಯುಗದ ಚಂಚಲದಲ್ಲಿ, ಅಜ್ಞಾನದಲ್ಲಿ ಮನಸ್ಸು ಚಂಚಲವಾಗಿದೆ. ಇಂಥ ಚಂಚಲವಾದಂಥ ಮನಸ್ಸು ಒಂದು ಕ್ಷಣ, ಒಂದು ನಿಮಿಷ ಇಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಏನು ನಾವು ಮಾತಾಡೋದು? 2.5 ಗಂಟೆ ಕಾಲ, 3 ಗಂಟೆ ಕಾಲ ಒಂದು ಮನಸ್ಸನ್ನು ಸ್ಥಿರವಾಗಿ ಒಂದು ಕಡೆ ಅಲ್ಲಾಡದೆ ನಿಲ್ಲಬೇಕಾದ್ರೆ ಅವನೇ ಪರಮಾತ್ಮ. 1 ಸೆಕೆಂಡು ನಮ್ಮ ಕೈಯಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಷ್ಟು ಚಂಚಲವಾಗಿದ್ದಿರ್ಬೋದು ನಾವು, ಅರ್ಥವನ್ನು ಮಾಡ್ಕೊಳ್ಳಿ. ಇಂಥ ನಮ್ಮ ಜನಕ್ಕೆ ಏನು ಮಾಡಬೇಕು? ಕಥಾರೂಪದಲ್ಲಿ ಹೇಳಬೇಕು. ಸುಲಭವಾಗಿ ಕಥೆಯಲ್ಲಿ ಯಾವ ರೀತಿಯಾಗಿ ಒಬ್ಬ ಬಂದು ಭಕ್ತಿ ಮಾರ್ಗದಲ್ಲಿ ಅವ್ರು ಬರ್ತೋಗಿ ಮರುವನ್ನು ಅವನ ಎಲ್ಲವನ್ನು ಹಿಂದಿನ ಜನ್ಮದ ಪುಣ್ಯದ ಫಲದಿಂದ ಅವನು ಗೋಚರವನ್ನು ಮಾಡಿ, ಅಪ್ಪ ನಿನಗೆ ಈ ರೀತಿ ಇದೆ, ನೀನು ಹೋಗು, ನಿನ್ನ ಚಿಂತನೆ ಮಾಡು, ನೀನು ಯಾರು ಅಂತ ಚಿಂತನೆ ಮಾಡು ಅಂತ ಆ ಕಥೆಗಳನ್ನು ಹೇಳ್ತಾ 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 ನಿಮಗೇನು ಗೋಚರ ಆಗ್ತದೆ ಅಂದರೆ, ನೀವು ಇವತ್ತು ಬಂದಿದ್ದೀರಿ, ನಿಮ್ಮ ಹಿಂದೆ ಏನಾಗಿದ್ದೀರಿ ಅಂತ ನಿಮ್ಗೆ ಗೊತ್ತಿಲ್ಲ. ಇಷ್ಟೇ. ಮುಂದೆ ನೀವು ಹೋಗೋದು ನಿಮ್ಗೆ ಗೊತ್ತಿಲ್ಲ. ಹಿಂದೆ ಗೊತ್ತಿಲ್ಲ, ಮುಂದೆ ಹೋಗೋದು ಗೊತ್ತಿಲ್ಲ. ಮತ್ತು ಏನು ಗೊತ್ತಿರೋದು ನಿಮಗೆ? ನೋಡಪ್ಪ, ಹುಟ್ಟಿದೇನೆ ಅಷ್ಟು ಮಾತ್ರ ಗೊತ್ತು. ಹಿಂದನ್ನು ಗೊತ್ತಿಲ್ಲ, ಮುಂದೊಂದು ಸಾವಂತೂ ಖಚಿತ. ಆದರೆ ಒಂದು ಯಾತಕ್ಕೆ ಈ ಭಾಗವತನ ಕೇಳೋದಕ್ಕೆ ಬಂದಿದ್ದೀರಿ ಅಂದರೆ, ಮುಂದೆ ಹೋಗೋವಂಥ ಸಮಯದಲ್ಲಿ ಅದನ್ನು, ಆ ಭಯವನ್ನು ತೆಗೆದು ನೀವು ತೀರ್ಮಾನ ಮಾಡ್ಬೋದು, ಯಾವ ರೀತಿ ನಾನು ಹೋಗ್ತೇನೆ. ಅದೇ ಮಾನವ ಜನ್ಮದ ಶಕ್ತಿ. ಮಾನವ ಜನ್ಮದ ಶಕ್ತಿ ಯಾವುದು ಅಂದರೆ, ನಾನು ಸಾಯುವಾಗ ನಾನು ಈ ರೀತಿಯಾಗಿ ನಾನು ಹೋಗ್ತೇನೆ, ನಾನು ಭಯವನ್ನು ನಾನು ತೆಗೆದಿದ್ದೇನೆ, ಪರಮಾತ್ಮನ ಸೇರ್ತೇನೆ. ಅದು ನಿಮ್ಮ ಕೈನಲ್ಲಿದೆ, ಅದು ಎಲ್ಲರೂ ಕೈನಲ್ಲಿದೆ, ಎಲ್ಲರೂ ಕೈನಲ್ಲಿದೆ. ಅದು ಒಂದೇ ನಿಮ್ಮ ಕೈನಲ್ಲಿ ಇರೋದು, ಯಾವುದೂ ಇಲ್ಲ, ಯಾವುದೂ ಇನ್ನು ನಿಮಗೆ ಸಿಗೋದಿಲ್ಲ. ಇದೊಂದು ಮಾತ್ರ ನಿಮ್ಗೆ ಸಿಗ್ತದೆ, ಇದು ಅರಿವು ಮಾಡಿಕೊಳ್ಳಿ ಅಂತಂದು. ಅಂಥ ಈ ಭಾಗವತ ವ್ಯಾಸರು 15,000 ಶತಕವನ್ನು ಬರೆದಿದ್ದಾರೆ. ಅದು ಸಂಸ್ಕೃತ ಶ್ಲೋಕದಲ್ಲಿ ಬರೆದಿದ್ದಾರೆ. ಅದನ್ನು ಪೋತನ ಅವರು ಸಾಮಾನ್ಯ ಭಾಷೆ, ನಮ್ಮ ಕನ್ನಡ ತೆಲುಗು ಭಾಷೆಯಲ್ಲಿ, ನಮ್ಮ ಲೌಕಿಕ ಭಾಷೆ, ಅದರಲ್ಲಿ 5,000 ಶತಕದಲ್ಲಿ ಆ ಸಾರಾಂಶ ಎಲ್ಲವನ್ನು ಕೊಟ್ಬಿಟ್ಟಿದ್ದಾರೆ. ಸದ್ಗುರು ತಾತಯ್ಯನವರು, ಅಪ್ಪ ಅದೇ ಕಠಿಣ ಆಯಿತು, ಏನು ಮಾಡೋದು? ಈ ಅಂಥ ಕಠಿಣವಾಗಿರ್ತಕ್ಕಂಥ, ಅಂಥ ಸುಲಭ ಅಷ್ಟೇ ಕಠಿಣ ಆಗಿರ್ತಕ್ಕಂಥ ಈ ಮಾನವನಿಗೆ 110 ಶತಕದಲ್ಲಿ ಎಲ್ಲ ಅದರ ಸಾರಾಂಶವನ್ನು ಕೊಟ್ಟಿದ್ದಾರೆ. 15,000 ಶತಕದಲ್ಲಿ ವ್ಯಾಸರು ಕೊಟ್ಟಿರ್ತಕ್ಕಂಥ ಎಲ್ಲ ಸಾರಾಂಶ 110 ಶತಕದಲ್ಲಿ ತಮಗೆ ದಾರಿಯನ್ನು ಮಾಡಿದ್ದಾರೆ. ನೋಡಪ್ಪ, ಕಲಿಯುಗ ಬರ್ತಾ ಇದೆ, ಭಾರಿ ದೂರ ಏನಲ್ಲ, ತಿಳ್ಕೊಬೇಡಿ. ಅದಕ್ಕೋಸ್ಕರ ಜ್ಞಾನಿಗಳು ಕಲಿಯುಗದ ಬಗ್ಗೆ
ಯಾರನ್ನೂ ಒಂದು ಪದವನ್ನು ಹೇಳಿಲ್ಲ. ಯಾರು ಪರಮಾತ್ಮನ ನೋಡಿದ್ದಾರೋ ಅವರು ಮಾತ್ರ ಹೇಳ್ತಾರೆ, ಬೇರೆಯವ್ರನ್ನ ಹೇಳೋದಿಲ್ಲ ಅವರು. ಯಾಕೆ? ಅವ್ರ ಬಗ್ಗೆ ಮಾತ್ರ ಹೇಳ್ತಾರೆ. ನೀವು ಎಲ್ಲ ಬೇಕಾದ್ರೆ ನೋಡಿ, ತಾತಯ್ಯನವರು ಯಾರ ಬಗ್ಗೆ ಹೇಳಿದ್ದಾರೆ? ಪೋತನ ಬಗ್ಗೆ ಹೊಗಳಿದ್ದಾರೆ. ವೇಮನ ಅಪ್ಪ ಮಹಾಯೋಗಿ ಅಂತ ಅವರು ಕರೆದಿದ್ದಾರೆ. ಕನಕದ ದಾಸರು ಪುರಂದರದಾಸರಿಗೆ ಮಣಿ ಮಾಡೋ ದಾಸ, ಅವರಿಗೆ ಕಸ ಗುಡಿಸೋ ಬಡ ದಾಸ ಅಂತ ಅವ್ರು ಕರೀತಾರೆ. ಯಾಕಂದರೆ ಪರಮಾತ್ಮನ ನೋಡಿರ್ತಕ್ಕಂಥವ್ರು ಅವರೆಲ್ಲರೂ. ನೀವು ಕನಕದಾಸರು ಪುರಂದರದಾಸರು ನೋಡಿಬಿಟ್ರೆ ಎಲ್ಲ ನಾದ ಮನುಷ್ಯರು ಯಾವ್ಯಾವ ಕಥೆಗಳು ಬರ್ತಾವೋ ಭಾಗವತದಲ್ಲಿ ಅವೆಲ್ಲವನ್ನೂ ಹೇಳ್ಕೊಂಬಂದಿದ್ದಾರೆ. ತಾತಯ್ಯನವರು ಕೂಡ ಅದು ಬಿಟ್ಟು ಇನ್ಯಾವುದೂ ಹೇಳಲಿಲ್ಲ. ಪ್ರಾರಂಭದಲ್ಲಿ ರಾಮ 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 ಎನ್ನುಚುನು ನೋಡಿ, ರಾಮನಿಂದ ಶುರು ಮಾಡಿದ್ರು. ರಾಮ ಆದಮೇಲೆ ಕೃಷ್ಣ, ಗೋಪಾಲ 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 ಅಂತ ಹೇಳಿದ್ರು. ಕಮಲಾಕ್ಷ 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 ಅಂತ ಕಣ್ಣಲ್ಲಿ ಎಲ್ಲ ದುರಿತವೂ ಕಣ್ಣಿನಲ್ಲಿ ಎಲ್ಲ ಕನ್ನೇ. ಅಪ್ಪ ಅವನು ರಾಮ ಪರಮಾತ್ಮ, ಈ ಏನು ಗೋಪಾಲ ಪರಮಾತ್ಮ ಅಂತ ಹೇಳೋದು ಯಾರು? ಗೊತ್ತಾಗಿರೋದು ಯಾವುದು? ಕಮಲಾಕ್ಷ ದೃಷ್ಟಿ. ಪರಮಾತ್ಮ ಪರಮಾತ್ಮ ಪರಮಾತ್ಮ, ಅಪ್ಪ ನೀನೇ ಪರಮಾತ್ಮ. ರಾಮ ಪರಮಾತ್ಮ, ಕೃಷ್ಣ ಪರಮಾತ್ಮ, ಪರಮಾತ್ಮ ನೀನೇ. ಇವನ ಕಥೆಗಳನ್ನು ಪ್ರಾರಂಭ ಮಾಡಿ ನಿಮಗೆ ಹೇಳ್ತಾ ಇದ್ದಾರೆ ಭಾಗವತ. ಎಷ್ಟು ಅವರ ಒಂದು, ಯಾಕಂದರೆ ಎಲ್ಲ ನಿಮಗೆ ಏನಾದರೂ ಒಂದು ಗೋಚರ ಆಗಬೇಕಾಗಿದ್ದರೆ, ಪರಮಾತ್ಮನ ಬಗ್ಗೆ ಚಿಂತನೆ ಮಾಡಬೇಕಾಗಿದ್ದರೆ, ಒಂದು ಗೋಚರವನ್ನು ಮಾಡಬೇಕಾದ್ರೆ ಒಂದು ಆಕಾರ ಒಂದು ಬೇಕಾಗಿದ್ದರೆ, ಮನಸ್ಸಿನಲ್ಲಿ ರಾಮ ಮತ್ತು ಕೃಷ್ಣ ಭಾರಿ ಸುಲಭವಾಗಿ ಸಿಗ್ತಾರೆ. ನೀವು ಆ ಆಕಾರವನ್ನು ನೀವು ಸಿಗದೇ ಇದ್ದರೆ ಭಾರಿ ಕಷ್ಟ. ಅದರಿಂದಾಗಿ ಅಪ್ಪ ನೀನು ಯಾರು ನೋಡು, ಆ ಪಾದಗಳು ನೋಡು ನೀನು ಅಂತಾರೆ. ಯಾತಕ್ಕಾಗಿ? ವೆಂಕಟೇಶ್ವರ ಸ್ವಾಮಿ ಕಲಿಯುಗದ ಪರಮಾತ್ಮ ಅಂತ ಹೇಳ್ಬಿಡ್ರು. ಯಾಕೆ? ಅವನ ಬಗ್ಗೆ ಚಿಂತನೆ ಮಾಡಿದೆ, ಅವನ ಪಾದಗಳನ್ನ ನೀನು ನೋಡ್ತಾ ಇರು. ಪಾದಗಳನ್ನು ಇನ್ಯಾವುದು ನೋಡಬೇಡ, ಅವೆಲ್ಲ ಬಿಡು. ಅವನು ಏನೇನು ಹಾಕ್ಕೊಂಡಿದ್ದಾನೋ ಅವನಿಗೋಸ್ಕರ ಬೇಕಾಗಿಲ್ಲ, ನಿನಗೆ ಹೇಳೋದಕ್ಕೆ ಅಪ್ಪ ನೀನು ಅವೆಲ್ಲ ಬಿಡಯ್ಯ. ವಜ್ರ ವೈಡೂರ್ಯ ಅದೆಲ್ಲ ಬಿಡು, ಅದೆಲ್ಲ ನೀನು ನೋಡಬೇಕಾಗಿರೋದು ಅವನ ಪಾದ ನೋಡಪ್ಪ ಅಂತಂದರು. ನಮ್ಮಲ್ಲಿ ಆ ಪಾದಗಳಿಗೂ ಒಂದು ಬಂಗಾರದ ಕವಚವನ್ನು ಹಾಕ್ಬಿಡ್ತಾರೆ. ಪಾದ ಎಲ್ಲರೂ ಸಿಗಬೇಕು, ತುಳಸಿ ಮಾಲೆ ಅಲ್ಲಿಕ್ಬೇಕು, ಅದು ನಿಜವಾದಂಥ ಪೂಜೆ. ಅದೇ ರಾಮಾನುಜರು ಹೇಳಿದ್ದು. ನಮ್ಮಲ್ಲಿ ಕಲಿಯುಗದ ಇದು ಎಲ್ಲ ವೈಡೂರ್ಯ ವಜ್ರ ಇದೆಲ್ಲ ಪಾದಗಳು ಹಾಕ್ಬಿಡ್ತಾರೆ. ಯಾಕಪ್ಪ? ಅದು ಒಂದಾದರೂ ನೋಡಯ್ಯ ನೀನು, ಆ ಪಾದಗಳ ಹೆಬ್ಬಟ್ಟನ್ನು ನೋಡು, ಆ ತುಳಸಿಯನ್ನು ಅರ್ಪಿಸುವಂಥದ್ದು ನೋಡು ಅಂತಂದು. ಎಷ್ಟು ಚೆನ್ನಾಗಿ ನಾವು ಹೇಳ್ಕೊತಾ ಇದ್ದಾರೆ. ಆದರೆ ನಾವು ಈ ಅಜ್ಞಾನದಲ್ಲಿರ್ತಕ್ಕಂಥ ಇದೆಲ್ಲ ನಾವು ವಜ್ರ ವೈಡೂರ್ಯ ಬಂಗಾರ ಇದು ಅದು ಎಲ್ಲವನ್ನು ಅದು ನೋಡಿ ಆ ಪರಮಾತ್ಮ ಹಾ ನೋಡ್ದಪ್ಪ ನೀನು ಆ ಕಿರೀಟವನ್ನು ನೋಡಿ ಏನು ಸಿಗ್ತದೆ ನಿನಗೆ? ಎಲ್ಲರೂ ಹೋಗೋದೆ, ಎಲ್ಲರೂ ಆ ಕಿರೀಟವನ್ನು ನೋಡೋದೆ, ಆ ವಜ್ರವನ್ನು ನೋಡೋದು. ಹಾ ವಜ್ರದಲ್ಲಿ ಪರಮಾತ್ಮ ಇದ್ದಾನ? ಹೇಳಪ್ಪ ಯಾರಾದರೂ. ಬಂಗಾರದಲ್ಲಿ ಪರಮಾತ್ಮ ಇದ್ದಾನ? ಏನು ನಾವು ಮಾತಾಡೋದು? ಯಾವುದನ್ನು ನಾವು ನೋಡಬೇಕಾಗಿರೋದು? ಆ ಒಂದು ರೂಪ ನಮ್ಮ ಮನಸ್ಸಿನಲ್ಲಿ ಇರಬೇಕು.
ಆ ರೂಪವನ್ನು ನಾವು ಬೆಳೆಸಬೇಕು. ಪಾದದ ರೂಪ ನಾವು ಬೆಳೆಸಬೇಕು. ಅದೇ ಅಂತರಂಗ ಪೂಜೆ ಅಂತ. ಅಂತರಂಗ ಪೂಜೆ ಅಂದರೆ ಆ ರೂಪ, ಪರಮಾತ್ಮ ರೂಪ ನಮ್ಮ ಅಂತರಂಗದಲ್ಲಿ ಇದೆಲ್ಲವನ್ನು ಮರೆತು ಅಲ್ಲಿ ನೋಡಿದಾಗ ಅದು ನಿಜವಾದಂಥ ಪೂಜೆ. ಆ ನಿಜವಾದಂಥ ಪೂಜೆ ಮಾಡಬೇಕಾಗಿದ್ದರೆ ಇನ್ಯಾರ ಕೈನಲ್ಲೂ ಆಗೋದಿಲ್ಲ. ಗುರುಗಳು ಉಪದೇಶದಿಂದ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ, ಇನ್ನು ಬೇರೆಯವ್ರ ಕೈನಲ್ಲಿ ಆಗೋದಿಲ್ಲ ಅಂತಂದು. ಅದರಿಂದಾಗಿ ಇವತ್ತು ಗುರುಗಳ ಮಹಿಮೆಯನ್ನು 7 ದಿನ ಕಾಲ ಎಲ್ಲ ಋಷಿ ಮುನಿಗಳು ಯಾವ ರೀತಿಯಾಗಿ ನಿಮಗೆ ಗೋಚರ ಮಾಡಿಕೊಡ್ತಾ ಇದ್ದಾರೆ, ಇವೆಲ್ಲ ಗೋಚರ ಮಾಡಿಕೊಡ್ತಾ ಇದ್ದಾರೆ ನಿಮಗೆ. ಈ ಗೋಚರವನ್ನು ನೀವು ಸ್ವೀಕಾರ ಮಾಡಿ ಭಕ್ತಿಯಿಂದ ಇದ್ರ ಬಗ್ಗೆ ಚಿಂತನೆ ಮಾಡಿ. చింతాలన్నీయు విడిచి శ్రీ గురునీయే వేళ చింతా చేయవే నీవు మనసా. చింతా చేసిన ఎప్పుడే సిద్ధించు పరమ పదవి శీఘ్రమున తెలియవೇ ಮನಸ. ಅವನು ಚಿಂತನೆ ಮಾಡಪ್ಪ, ಇವೆಲ್ಲ ಇಲ್ಲಿ ಅವನು ಚಿಂತನೆ ಮಾಡು. ಒಂದು ಅರ್ಥ ಮಾಡ್ಕೊಳ್ಳಿ, ಪರಮಾತ್ಮ ಅಂತ ಹೋಗ್ಬಿಟ್ರೆ ನಾನು ವೈರಾಗ್ಯ ಸ್ವೀಕಾರ ಮಾಡಬೇಕಾ, ನಾನು ಆ ಒಂದು ಬಟ್ಟೆಯನ್ನು ಹಾಕ್ಕೋಬೇಕಾ? ಏನೂ ಬೇಕಾಗಿಲ್ಲ. ಸಂಸಾರದಲ್ಲೇ ಇದ್ದು ಸಂಸಾರದಲ್ಲೇ ನೀನು ಸಾಧನೆ ಮಾಡಬಹುದು. ಸಪ್ತ ಋಷಿಗಳು ಅವ್ರ ಸಂಸಾರದಲ್ಲಿ ಇಲ್ಲಿಲ್ವೇ ಹೇಳಪ್ಪ? ಎಲ್ಲ ಸಪ್ತ ಋಷಿಗಳು ಸಂಸಾರದಲ್ಲಿದ್ದರು. ಇವಾಗ ವಸಿಷ್ಠರು, ಅತ್ರಿ ಯಾರು? ಅವರ ಸಂಸಾರದಲ್ಲಿ ಇಲ್ಲದೆ ಇರ್ತಕ್ಕಂಥವ್ರು ಯಾರು? ಎಲ್ಲ ಸಂಸಾರದಲ್ಲೇ ಇದ್ದು ಸಾಧನೆ ಮಾಡಿ ಪರಮಾತ್ಮನಲ್ಲಿ ಸೇರಿದ್ದಾರೆ. ಸಂಸಾರದಲ್ಲಿ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಆ ಪರಮಾತ್ಮನ ಒಂದು ಸ್ವರೂಪವನ್ನು ತೋರಿಸಿದ್ದಾರೆ. ಅದೇ ನಮ್ಮ ತತ್ವ. ಪರಮಾತ್ಮ ಮತ್ತು ಅಮ್ಮನವರಿದ್ದಾರೆ, ಪ್ರಕೃತಿ. ಏನು ಸಂಬಂಧ? ಇಷ್ಟೇ ಸಂಬಂಧ. ಗುರುಗಳು ಮತ್ತು ಅವರ ಮನೆಯಲ್ಲಿರ್ತಕ್ಕಂಥವರು ಏನು ಸಂಬಂಧ ಇದೆಯೋ ಅದೇ ಸಂಬಂಧ ಅಲ್ಲಿನೂ ಅಷ್ಟೇ. ಅರ್ಥವನ್ನು ಮಾಡ್ಕೊಳ್ಳಿ. ಲಕ್ಷ್ಮಿಗೂ ನಾರಾಯಣನಿಗೂ ಏನು ಸಂಬಂಧ? ಈಶ್ವರನಿಗೂ ಪಾರ್ವತಿಗೂ ಏನು ಸಂಬಂಧ? ವಸಿಷ್ಠರಿಗೆ ಮತ್ತು ಅರುಂಧತಿ ಅವರಿಗೆ ಇವ್ರಿಗೆ ಏನು ಸಂಬಂಧ? ಎರಡೂ ಒಂದೇ, ಅಲ್ಲಿ ಬೇರೆ ಇಲ್ಲ. 24 ಗಂಟೆ ಕಾಲ ಪರಮಾತ್ಮನಲ್ಲೇ ಇರ್ತಾರವರು. ಆದರೆ ಆ ಸಂಬಂಧ ಏನಿದೆ ಅದೇ ಪರಮಾತ್ಮ ಮತ್ತು ಲಕ್ಷ್ಮೀ ಸಂಬಂಧ. ಅದು ನಾರಾಯಣ ಮತ್ತು ಲಕ್ಷ್ಮೀ ಸಂಬಂಧ. ಇದನ್ನು ಅರ್ಥವನ್ನು ಮಾಡ್ಕೊಳ್ಳಿ. ಇದು ಭಾರಿ ಮುಖ್ಯ. ನಾವೇನಂತೇವೆ, ಓ ತಾಯಿ ಹತ್ರ ಹೋಗ್ಬಿಟ್ರೆ ನಮಗೆಲ್ಲ ಶಕ್ತಿ ಕೊಟ್ಬಿಡ್ತಾಳೆ. ಅದೆಲ್ಲ ಭಾರಿ ಲೌಕಿಕವಾಗಿ ಹೋಗಬೇಡಿ. ಅದೆಲ್ಲ ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ತಾಯಿ ಯಾವ ಮಟ್ಟದಲ್ಲಿದ್ದಾಳೆ, ಅರುಂಧತಿ ಯಾವ ಮಟ್ಟದಲ್ಲಿದ್ಲು, ಏನು ಸಾಮಾನ್ಯ ತಿಳ್ಕೊಂಡಿದ್ದೀರಾ ನೀವು? ಅದರಿಂದಾಗಿ ಈ ಒಂದು ಸಂಬಂಧಗಳು ಏನಿದ್ದಾವೆ ಇದು ಅರಿವು ಮಾಡ್ಕೊಳ್ಳಿ. ಏನು ಸಂಬಂಧ ಇದು? ಇದೇ ನಮ್ಮ ಭಾಗವತ. ಇವತ್ತು ಶ್ರೀ ಅವರು ಬಂದಿದ್ದಾರೆ. ಅವ್ರ ದೇವರು ಗುರುಗಳು ಅವರಿಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಗುರುಗಳ ಶಕ್ತಿ ಇಲ್ಲದೆ ಇದ್ದರೆ ಇದು ನಿಮ್ಮ ಮನಸ್ಸಿಗೆ ಹೋಗೋಂಥ ಇಲ್ಲದೆ ಇದ್ದರೆ ಅದು ಹೋಗೋದಿಲ್ಲ. ಗುರುಗಳ ಅನುಗ್ರಹ ಇದ್ದರೆ ಮಾತ್ರ ನಿಮ್ಮ ಮನಸ್ಸಿಗೆ ಹೋಗ್ತದೆ ಅದು.
ಇನ್ನು 7 ದಿನ ಸಮಯದಲ್ಲಿ ನೀವು ಯಾರ್ಯಾರು ಕೇಳ್ತೀರೋ ಭಕ್ತಿಯಿಂದ ಬಂದು ಯೋಚನೆ ಮಾಡಬೇಡಿ, ಎಷ್ಟು ಜನ ಆಗಲಿ ಆಗಲಿ. ನೋಡಿ ಸ್ವಾಮಿ ಹೇಳ್ತೀನಿ ಕೇಳಿ, ಕಲಿಯುಗದಲ್ಲಿ ಮಾನವ ಜನಾಂಗ ಎಲ್ಲ ಜೀವರಾಶಿಗಳಿಗೂ ಮಾನವ ಜನಾಂಗ ಜಾಸ್ತಿ ಅಂತೆ. ಎಲ್ಲ ಜೀವರಾಶಿಗಳು ಕಮ್ಮಿ ಆಗಿಬಿಟ್ಟಿದೆ. ವೃಕ್ಷಗಳು ಕಮ್ಮಿ ಆಗಿದೆ, ಪ್ರಾಣಿಗಳು ಕಮ್ಮಿ ಆಗಿಬಿಟ್ಟಿದ್ದಾವೆ, ಪಕ್ಷಿಗಳು ಕಮ್ಮಿ ಆಗಿದ್ದಾವೆ. ಇನ್ನು ಎಲ್ಲೂ ಹೋಗಬೇಕು, ಎಲ್ಲ ಮಾನವ ಜನಾಂಗ ಆಗ್ಬಿಟ್ರು. ಇನ್ನು ಈ ಕಲಿಯುಗ ಆದಮೇಲೆ ಇವೆಲ್ಲ ಬರೀ ಇದೇ ಆಗೋದು. ಏನು ಇದು ಮಾನವ ಜನಾಂಗ, ಇದು ಏನು ಮಹಾ ಇದು ಅಂತ ತಿಳ್ಕೊಬೇಡಿ. ಏನೋ ಬಂದ್ಬಿಟ್ಟಿದ್ದೀರಿ. ಇವಾಗಾದರೂ ಮರಿಬೇಡಿ. ಇವಾಗಾದರೂ ಏನಾದರೂ ನಿಮಗೆ ಅವಕಾಶ ಸಿಕ್ಕಿದ್ರೆ ಆ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡಿ, ಗುರುಗಳ ಬಗ್ಗೆ ಚಿಂತನೆ ಮಾಡಿ ಸಾಕು. ಒಂದು 3 ಜನ್ಮನೋ 5 ಜನ್ಮನೋ 10 ಜನ್ಮನೋ 20 ಜನ್ಮನೋ ಇಲ್ಲಿ ಗುರು ಯಾವತ್ತೂ ನಿನಗೆ ಅವರು ಒಪ್ಪಿದಾರೋ ನಿಮ್ಮ ಕೆಲಸ ಆಯ್ತಪ್ಪ, ಅವನು ಕರ್ಕೊಂಡು ಹೋಗ್ತಾನೆ. ಅವನ ಹತ್ರ ಹೋಗ್ಬೇಕಾದ್ರೆ ಭಕ್ತಿಯಿಂದ ಹೋಗಬೇಕು. ಅವನೇ ತಾಯಿ, ಅವನೇ ತಂದೆ, ಅವನೇ ಗುರು, ಅವನೇ ದೇವರು, ಎಲ್ಲವೂ ಅವನೇ. ಎಲ್ಲಿವರೆಗೂ ನಿಮ್ಮ ಮನಸ್ಸೇ ಹೇಳೋದಿಲ್ವೋ ಅಲ್ಲಿವರೆಗೂ ಅವನು ಬರೋದಿಲ್ಲ. ಅರ್ಥವನ್ನು ಮಾಡ್ಕೊಳ್ಳಿ. ಎಲ್ಲಿವರೆಗೂ ನಿಮ್ಮ ಮನಸ್ಸು ಯಾರು ನನ್ನ ತಂದೆ, ಗುರುನೇ ನನ್ನ ತಂದೆ, ಗುರುನೇ ನನ್ನ ತಾಯಿ, ಇನ್ನೆಲ್ಲವೂ ಮರ್ತಿದ್ರೆ ಈ ಪ್ರಪಂಚದ ಈ ಲೋಕದ ಎಲ್ಲವನ್ನು ಮರೆತು ಅವರೇ ನನಗೆ ತಂದೆ, ಅವರೇ ನನ್ನ ತಾಯಿ, ಅವರೇ ನನ್ನ ಗುರು, ಅವರೇ ನನ್ನ ಪರಮಾತ್ಮ ಅಂತ ಯಾರು ನಂಬಿದಾರೋ ಅವರು ಮಾತ್ರ ಗುರುಗಳು ಬರ್ತಾರೆ, ಬೇರೆಯವ್ರಿಗೆ ಬರೋದಿಲ್ಲ. ಅರ್ಥವನ್ನು ಮಾಡ್ಕೊಂಡು ಎಷ್ಟೇ ಶಾಸ್ತ್ರ ಓದಿರ್ಬೋದು, ಎಷ್ಟೇ ಜ್ಞಾನವಂತನಾಗಿರ್ಬೋದು, ಎಷ್ಟೇ ಪುಣ್ಯಕ್ಷೇತ್ರ ತಿರುಗಿರ್ಬೋದು, ಏನೇನು ಮಾಡಿದ್ರೂ ಕೂಡ ಎಲ್ಲಿವರೆಗೂ ಈ ಸತ್ಯವನ್ನು ನೀನು ಅಂತರಂಗದಲ್ಲಿ ನೀನು ಹೇಳೋದಿಲ್ವೋ ಅಲ್ಲಿವರೆಗೂ ನಿನಗೆ ಯಾರೂ ಸಿಗೋದಿಲ್ಲ. ಇದು ಸತ್ಯ, ಇದೇ ಸತ್ಯ, ಇದೇ ಸತ್ಯ, ಇದೇ ಸತ್ಯ. ಜಪ ಕುಳಿತುಕೊಂಡು ಜಪವನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ಅದೆಲ್ಲನೂ ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ. ಇವಾಗ ಏನಂತಾರೆ, ಅಪ್ಪ ನೀನೇನು ಮಾಡಬೇಡಯ್ಯ, ಮನಸ್ಸು ಸ್ಥಿರವಾಗಿ ನಿನ್ನ ಮನಸ್ಸು, ದೃಷ್ಟಿ ಮತ್ತು ಮನಸ್ಸು ಗುರುಗಳ ಅನುಗ್ರಹದಿಂದ ಒಂದು ಕಡೆ ನೀನು ನಿಲ್ಲಿಸ್ಬಿಟ್ರೆ ನೋಡಪ್ಪ ನೀನು ಗೆದ್ದೆ. ಅದೇ ಮಾನಸಿಕ ಪೂಜೆ ಅಂದ್ಬಿಟ್ರು. ಮನಸ್ಸು ಮತ್ತು ದೃಷ್ಟಿ ಗುರುಗಳ ಅನುಗ್ರಹದಿಂದ ನಿಮ್ಮ ಕೈನಲ್ಲಿ ಆಗೋದಿಲ್ಲ, ಅದು ಯಾರ ಕೈನಲ್ಲೂ ಆಗೋದಿಲ್ಲ. ಗುರುಗಳ ಅನುಗ್ರಹದಿಂದ ಮನಸ್ಸು ಯಾವಾಗ ದೃಷ್ಟಿ ಇರ್ತದೋ ಒಂದು ಕಡೆ ನಿಲ್ಲಿಸ್ತೀಯೋ ಅಲ್ಲಿ ಮನಸ್ಸು ಸೇರಬೇಕು. ಆವಾಗ ಮಾತ್ರ ನೀನು ಚುಕ್ಕೆ ನೋಡ್ತೀಯಪ್ಪ ಅಂತಂದರು. ಅದೇ ನಿನ್ನ ಗುರ್ತು ಅಂತಂದರು. ಈ ರೀತಿಯಾಗಿ ಗುರುಗಳು ಅವರ ಅನುಗ್ರಹದಿಂದ ಮಾತ್ರ ಇದು ಸಾಧ್ಯ, ಇಲ್ಲದೆ ನಿನಗೆ ಯಾವುದೂ ಸಾಧ್ಯವಿಲ್ಲ. ಅದರಿಂದಾಗಿ ಇವತ್ತು ಗುರುಗಳ ಅವರು ಯಾರಪ್ಪ ಗುರುಗಳು, ಪರಮಾತ್ಮ ಯಾರು, ಇದೆಲ್ಲವನ್ನು ಭಾಗವತ ನಿಮಗೆ ಹೇಳ್ತದೆ. ಶ್ರೀಹರಿಯವರು ಈ ಪ್ರಾಂತ್ಯದವರು, ತೆಲುಗು ಭಾಷೆದಲ್ಲಿರ್ತಕ್ಕಂಥವರು, ಜ್ಞಾನಿಗಳು. ಅವರ ತಾತವನ್ನು ನಾನು ನೋಡಿದ್ದೇನೆ. ಅವರು ಎಷ್ಟು ಅವ್ರ ಮನೆಯಲ್ಲಿ ಇನ್ನೂ ಚಿಕ್ಕ ಹುಡುಗಾಗಿಂದ ಎಷ್ಟು ಶಿಸ್ತಿನಲ್ಲಿ ಬೆಳೆಸಿ ಇವನು ತಯಾರನ್ನು ಮಾಡಿದ್ದಾರೆ. ದೇವರು ಅವರಿಗೆ ಅನುಗ್ರಹ ಕೊಟ್ಟಿದ್ದಾನೆ, ಗುರುಗಳು ಅನುಗ್ರಹ ಕೊಟ್ಟಿದ್ದಾನೆ. ಅಪ್ಪ
ಆ ತ್ಯಾಗ ಏನು ಮಾಡಿದ್ದಾರೋ ಅವ್ರ ತಾತ ಅವರಿಗೆ ಏನು ಹೇಳ್ಕೊಟ್ಟಿದ್ದಾರೋ, ಯಾವ ರೀತಿ ಊರಿನಲ್ಲಿ ಸೇರಿಸಿಲ್ಲ. ಆದಿನಾರಾಯಣ ಇದು ದೇವಸ್ಥಾನ ಏನಿದೆ ಕೆಳಗಡೆ ಒಂದೇ ಒಂದು ಮನೆ, ಯಾವ ಮನೆಯೂ ಇಲ್ಲ. ಅಲ್ಲಿ ಅರಣ್ಯದಲ್ಲಿ ಅಲ್ಲಿದ್ದು ಬೆಳಗ್ಗೆ ಅಲ್ಲಿ ಹೋಗಿ ಆ ಒಂದು ಕಡೆ ಕುಳಿತುಕೊಂಡು ಆ ಪಾಠವನ್ನು ಹೇಳ್ಕೊಟ್ಟಿದ್ದಾರೆ. ಯಾವ ರೀತಿ ಒಂದು ಋಷಿಗಳು ಇದು ಅವರ ಒಂದು ಕೊಠಡಿ ಇತ್ತೋ ಆ ರೀತಿಯಾಗಿ ಆ ಒಂದು ವಾತಾವರಣದಲ್ಲಿ ಇವನ್ನು ಬೆಳೆಸಿದ್ದಾರೆ. ಅರ್ಥವನ್ನು ಮಾಡ್ಕೊಳ್ಳಿ. ಅದರಿಂದ ಅವ್ರ ಬಾಯಿಂದ ಬರೋದು ಭಾರಿ ಮುಖ್ಯ. ಭಕ್ತಿಯಿಂದ ಹೇಳ್ತಾ ಇದ್ದಾರೆ, ಗುರುಗಳ ಅನುಗ್ರಹದಿಂದ ಹೇಳ್ತಾ ಇದ್ದಾರೆ. ನೀವು ಕೇಳಿ, ಭಕ್ತಿಯಿಂದ ಕೇಳಿಬಿಡಿ. 1.5 ಗಂಟೆ 2 ಗಂಟೆ ಕಾಲ ಅಪ್ಪ, ಇಷ್ಟೆಲ್ಲ ಮಾಡ್ತೀಯ ನೀನು. ಇನ್ನು 7 ದಿನ ನೆಲ್ಲ ಮರ್ತು ನಾಳೆ ಭಾನುವಾರ ಮತ್ತು ಬಿಡು, ಮನೆಗೆ ಹೋಗಬೇಡ. ಮನೆಯಲ್ಲಿ ಆ ಮಾಂಸಾಹಾರಿ ತಾಮಸ ಗುಣದಲ್ಲಿ ನೀನು ಏನಪ್ಪ ಬೆಳಿತೀಯ ನೀನು? ಹೇಳಯ್ಯ ನೀನು ತಾಮಸ ಗುಣವನ್ನು ನೀನು ಸ್ವೀಕಾರ ಮಾಡಿ ಹಾ 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 ಅಂದರೆ ನಿನಗೆ ಏನಯ್ಯ ಬರ್ತದೆ? ನಿನಗೆ ಸಿಗ್ತದ? ನಿನಗೆ ರಜಸ್ ಗುಣದಲ್ಲಿ ಏನು ಸಿಗ್ತದಪ್ಪ ನಿನಗೆ? ಅದೇ ನಮ್ಮವರೆಲ್ಲ ಮುಳುಗ್ಬಿಟ್ಟಿದ್ದಾರಲ್ಲ. ಇದು ನಿಜವಾದಂಥ ಇದು ಏನೋ ಇದೆ. ಸ್ವಲ್ಪ ಹೇಳಪ್ಪ, ಹೇಳಿ. ನೀವೇ ಅರಿವನ್ನು ಮಾಡ್ಕೊಳ್ಳಿ. ನಿಮಗೆ ತಾಮಸ ಗುಣ ಬೇಕೋ, ರಜಸ್ ಗುಣ ಬೇಕೋ, ಇಲ್ಲ ಅಂದರೆ ಸತ್ವ ಗುಣ ಬೇಕೋ? ತೀರ್ಮಾನ ಮಾಡಿ. ಈ 7 ದಿನ ಕಥೆಯನ್ನು ನೋಡಿ ಕೇಳಿ, ಏನು ತೀರ್ಮಾನ ಮಾಡಬೇಕಾಗಿರೋದು ನಾಳೆ. ನಾವು ಯಾವ ಗುಣದಲ್ಲಿ ನಾನು ಇರಬೇಕು ತೀರ್ಮಾನ ಮಾಡಿ. ಸತ್ವ ಗುಣದಲ್ಲಿ ಇದ್ದರೆ ನನಗೇನಾದರೂ ದಾರಿ ಸಿಗ್ತದೆ ಅಂತ ನಾನೇನು ಗ್ಯಾರಂಟಿ ಹೇಳೋದಿಲ್ಲ. ನಿನ್ನ ಶಕ್ತಿ ಸಿಗಬಹುದು. ರಜಸ್ ಗುಣ ಮತ್ತು ತಾಮಸ ಗುಣದಲ್ಲಿ ಯಾವತ್ತೂ ನೀವು ಸಿಗೋದಿಲ್ಲ, ಖಂಡಿತವಾಗಿ ಹೇಳ್ಬಿಡ್ತೀನಿ. ಸುಮ್ಮನೆ ಅದು ಪಾಠ ಹೋಗ್ತೀಯ ನೀನು, ಅದ್ರ ಬಗ್ಗೆ ಯೋಚನೆ ಮಾಡ್ತೀಯ, ಅದನ್ನು ನೋಡ್ತೀಯ, ಇದೇ ಸಂತೋಷ ಅಂತ ಪಡ್ತೀಯ, ನೀನು ಹೋಗ್ತೀಯ. ಯಾರೂ ನಿನ್ನ ನೋಡೋದಿಲ್ಲ, ಯಾರೂ ನಿನ್ನ ಗಮನದಲ್ಲಿ ಇಡೋದಿಲ್ಲ. ಮರ್ತು ಬಿಟ್ಟಿದ್ದಾರೆ, ಬಿಟ್ಬಿಡು. ಅವ್ರು ಏನೋ ಭಾರಿ ದೊಡ್ಡವರು ಅಂತ ಓಡಾಡ್ಬೋದು, ಏನೂ ಸಿಕ್ಕಿಲ್ಲಪ್ಪ. 2 ದಿನ ಬೆಳಗ್ಗೆಯಿಂದ ರಾತ್ರಿ ಒಳಗೆ ನಾನು ದೊಡ್ಡವನು, ರಾತ್ರಿ ಆದಮೇಲೆ ಯಾರಯ್ಯ ದೊಡ್ಡವನು? ಒಂದು 10 ಗಂಟೆ ಕಾಲ ತಾನೇ ನಾನು ದೊಡ್ಡವನು. ಹೋಗಯ್ಯ, ನೀನು ದೊಡ್ಡವನು ಇರೋ, ಹೋಗು. ತೊಗೊಂಡು ಏನು ಮಾಡ್ತೀಯ? ಅದನ್ನು ಏನಾದರೂ ಇದೆಯಾ? ಅದಕ್ಕೆ ಸತ್ವ ಇದೆಯಾ? ಬಿಟ್ಬಿಡು, ಅದನ್ನು ಮಾತ್ರ ಬಿಟ್ಬಿಡು. ಸಮಯ ಬಂದಿದೆ. ತಾಮಸ ಗುಣ ಮತ್ತು ರಜಸ್ ಗುಣದಲ್ಲಿ ನಿಮ್ಗೆ ಯಾವುದೂ ಸಿಗೋದಿಲ್ಲ. ಭಾರಿ ತೊಂದರೆ ಪಡಬೇಕಾಗ್ತದೆ. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ತಾತೇನವರು ಹೇಳ್ತಾರೆ, ಎಚ್ಚರಿಕೆ ಓ ಮನಸ, ಎಚ್ಚರಿಕೆ ಓ ಮನಸ, ಎಚ್ಚರಿಕೆ ಓ ಮನಸ. ನೀನು ಸಂಸಾರದಲ್ಲಿ ಇರು, ಸಂಸಾರದಲ್ಲಿ ನೀನು ಸಾಧನೆ ಮಾಡು. ಸಂಸಾರದಲ್ಲಿ ಬಿಟ್ಟರೆ ಸರ್ ಯಾರು ಏನು ಬೇಕಾದ್ರೆ ಹೇಳ್ಕೊಂಡು ಬಿಟ್ಬಿಡು. ನಿನಗೆ ಯಾಕೆ ಅವ್ರ ಚಿಂತನೆ? ಅವನು ಯಾರ್ರೀ? ಅವನಿಗೇನು ಏನೋ ಬಟ್ಟೆ ಹಾಕ್ಕೊಂಡಿದ್ದಾನೇನ್ರಿ? ಅವನು ಯಾಕ್ರಿ? ನಾವು ಏನು ಸ್ವಾಮಿನೂ ಅನ್ಬೇಡ, ಯಾವುದು ಹೇಳ್ಬೇಡ. ಸುಮ್ಮನೆ ನಿನ್ನ ಪಾಡು ನೀನಿರು. ಅವ್ರು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಹೇಳ್ಕೊಂಡು, ನಿನಗೆ ಯಾಕೆ ಅದು ಚಿಂತನೆ? ನಿನ್ನ ಚಿಂತನೆ ನೀನು ಮಾಡ್ಕೊಂಡು ಹೋಗು. ಲೌಕಿಕವಾಗಿ ಯಾರ್ಯಾರು ಏನೇನು ಮಾತಾಡ್ತಾರೆ, ಏನು ಬೇಕಾದ್ರೆ ಮಾತಾಡಲಿ, ನಿನ್ನ ಕಿವಿನ ಮುಚ್ಚಿಬಿಡು ಅಂತಂದರು. ಅಂದಾಗಿ ಈಗಿನ ಸಮಯ ಬದಲಾವಣೆ ಆಗುವಂಥ ಸಮಯ ಇದು. ಇಡೀ ಪ್ರಪಂಚ ಬದಲಾವಣೆ ಆಗ್ತಾ ಇದೆ. ತಾತಯ್ಯನವರು ಕಾಲಜ್ಞಾನಿಗಳು. ಬದಲಾವಣೆ ಆಗ್ತಾ ಇದೆ, ಎಚ್ಚರಿಕೆಯಾಗಿ ಇರಪ್ಪ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲವನ್ನು ಕೊಟ್ಟಿದ್ದಾರೆ. ನಾಮ ತಾರಕ ಮಂತ್ರವನ್ನು ಕೊಟ್ಟಿದ್ದಾರೆ.
ನೀನು ಏನು ಮಾಡಬೇಡ, ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನೆಯ ದೇವ, ರಾಮ ಶ್ರೀನಾರಾಯಣ. ನೀನು ಇದನ್ನು ಹೇಳ್ತಾ ಹೋಗಮ್ಮ, ಸಾಕು. ಇನ್ನೇನು ಮಾಡಬೇಡಮ್ಮ ತಾಯಿ, ಇಷ್ಟು ಮಾಡಮ್ಮ ಸಾಕು. ಇಷ್ಟು ಮಾಡು. ನಿನ್ನ ಆತ್ಮವನ್ನು ನೀನು ಚಿಂತನೆ ಮಾಡು. ನಿನ್ನ ಗಂಡ ಯಾರು, ಯಾವ್ಯಾವ ಜನ್ಮದಲ್ಲಿ ಇವಾಗ ನಿಮ್ಮ ಯಜಮಾನರು ಶಾಶ್ವತನಾ, ನೀನು ಶಾಶ್ವತನಾ, ನಿನ್ನ ಮಕ್ಕಳು ಶಾಶ್ವತನಾ, ಯಾರು ಶಾಶ್ವತ? ನೀನು ಹೋಗ್ತೀಯಾ, ಗಂಡ ಹೋಗ್ತಾನೆ, ಮಕ್ಕಳು ಮಕ್ಕಳು ಹೋಗ್ತಾರೆ. ಅದನ್ನ ಯಾಕೆ ವ್ಯಾಮೋಹ? ಸಂಸಾರದ ಬಗ್ಗೆ ಯಾಕೆ ವ್ಯಾಮೋಹ ನಿನಗೆ? ನಿನ್ನ ಚಿಂತನೆ ಮಾಡು. ಅದಕ್ಕೋಸ್ಕರ ಪರಮಾತ್ಮ ಬರೋದು. ನೀನು ಬಂದಾಗ ಅಕ್ಕಪಕ್ಕದಲ್ಲಿ ನೋಡ್ತೀಯೇನು? ನೀನು ನೋಡೋದು ಯಾರನ್ನ? ಪರಮಾತ್ಮನ. ಅಷ್ಟು ಮಾತ್ರ ಇಟ್ಕೋ. ನೀನು ಪರಮಾತ್ಮ ಇಬ್ಬರೇ, ಇವರಿಬ್ಬರು ಬಿಟ್ಟು ಇನ್ನು ಮೂರನೇವನು ಇಲ್ಲ. ಅರ್ಥವನ್ನು ಮಾಡ್ಕೋ. ಅದೇ ಪರಮಾತ್ಮನ ತತ್ವ. ಇಷ್ಟನ್ನು ಹೇಳಿ ಈ ಒಂದು 7 ದಿನ ಕಾಲ ಒಂದು ತಪಸ್ತರ ಮಾಡಿ 6 ಗಂಟೆಗೆ ಬನ್ನಿ, 8 ಗಂಟೆವರೆಗೂ ಇದ್ದು ಕೇಳಿ, ನಿಮ್ಮ ಮನೆಗೆ ಹೋಗಿ ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಾಯಿದ್ರಿ. ಆ ಕಥೆಗಳು ಏನಿದ್ದಾವೆ ಅದನ್ನೇ ಚಿಂತನೆ ಮಾಡ್ತಾ ಹೋಗ್ತಾಯಿದ್ರಿ. ಏನಾದರೂ ನಿಮಗೆ ಸಮಯ ಬಂದರೆ ಆ ಒಂದು ಪುಸ್ತಕನ ಭಾಗವತನ ಓದಬೇಕು ಅಂದರೆ ಓದಿ, ಇಲ್ಲ ಬೇಡಪ್ಪ ಅಮರನಾರಾಯಣ ಶತಕ ಓದ್ಬಿಡಿ ಸಾಕು. ನಿಮಗೆ ಇನ್ನೇನೂ ಬೇಕಾಗಿಲ್ಲ. ಅದು 100 ರೂಪಾಯಿ ಕೊಟ್ಟರೆ ನೀವು ಸಿಗ್ತದೆ ಪುಸ್ತಕ, ತಾತ ನೋಡು, ಅದನ್ನು ತೊಗೊಂಬಿಟ್ರೆ ಸಾಕು ನಿಮಗೆ. ಅದೇ ಸಾರಾಂಶ, ಎಲ್ಲ ಭಾಗವತ ಸಾರಾಂಶ ಅದರಲ್ಲೇ ಇದೆ. ಅಷ್ಟನ್ನು ಹೇಳಿ ಒಂದು ನಿಮಗೆಲ್ಲರೂ ಆ ದಾರಿಯನ್ನು ಕೊಡಲಿ. ಆ ಗುರುಗಳ ಅನುಗ್ರಹ ಪೋತನಾಗಿ ಇವತ್ತಿನ ದಿವಸ ಗುರುವಾಗಿ ಬಂದುಬಿಟ್ಟಿದ್ದಾರೆ. ತಾತೆಯರು ಗುರುವಾಗಿ ಬಂದುಬಿಟ್ಟಿದ್ದಾರೆ. ನೀವು ಸ್ವೀಕಾರ ಮಾಡಿ, ಇಬ್ಬರೂ ಒಂದೇ, ಬೇರೆ ಅಲ್ಲ ಅಂಥೇಳಿ ನಿಮಗೆ ಆ ಒಂದು ನಮ್ಮ ಶ್ರೀಹರಿ ಶರ್ಮಾ ಅವರು ಏನು ನಿಮಗೆ ಇದು ಉಪದೇಶ ಮಾಡ್ತಾರೋ ಎಲ್ಲರ ಮನಸ್ಸಿನಲ್ಲಿ ಹೋಗಲಿ. ನಿಮ್ಮ ಭಕ್ತಿ ಪ್ರಧಾನವಾಗಿ ನಿಮ್ಮಲ್ಲಿ ಭಕ್ತಿ ಮೂಡಬಲ್ಲಿ ಅಂತ ನಾನು ಪರಮಾತ್ಮನಲ್ಲಿ ಆತ್ಮಪೂಜೆಯನ್ನು ಮಾಡುತ್ತಾ ನಾನು ಸ್ವಾಮಿ ನೀಪಾದ ಪದ್ಮ ಆರಾಧನಾ ಚೇಜಲಂಚಿ ಪುಷ್ಪ ವನ ಅಂತರಮನ ಕರ್ವೀರ ಕಾಂಚಾಲ ದಾಸಾಲ ದವನ್ ಜಾಜಿ ವೀರ್ಜಾಜಿ ಮೆಲ್ಲಲು ಪೊನ್ನ ಪೊಗಡ ಶಾಮಂತಿ ಕುಂಕುಮ ಕುರುವೇಲು ಸಂಪಂಗಿ ತುಳಸಿ ಮಾಲಕ ಸಮರ್ಪಯಾಮಿ. ಗಂಧ ಕಸ್ತೂರಿ ಪುನ್ಗು ಜವ್ವಾಜಿ ಗೋರೋಜನ ಬಾದಿಗಾಗದ ಪರಿಮಳ ದ್ರವ್ಯಂ ಅಂಗಲೇಪಂ ಸಮರ್ಪಯಾಮಿ. ಧೂಪ ದೀಪ ನೈವೇದ್ಯಂ ಸಮರ್ಪಯಾಮಿ. ಆತ್ಮ ಸದ್ಗುರುಭ್ಯೋ ನಮಃ. ಐಗ್ರೀವಾಯ ನಮಃ. ಆದಿಕೇಶವಾಯ ನಮಃ. ಸದ್ಗುರು ತಾತಯ್ಯನವರ ಪಾದಾಲು ಗೋವಿಂದೋ. ಪಾರ್ವತೀಪತಯೇ ಹರ ಹರ ಮಹಾದೇವ್.